ಇನ್ನೇನು ಬಂದಂತಹ ಬಂಧುವಂತೆ ದೋಷ ನಿವಾರಣೆಗಾಗಿ ಧರ್ಮರಾಯ ಅಶ್ವಮೇಧ ಯಾಗವನ್ನು ಕೈಗೊಂಡ. ಅದು ನನ್ನ ಪುಣ್ಯ ಅಷ್ಟೇ ಅಲ್ಲ, ಪೂಜಿಸಿ ಅಶ್ವವನ್ನು ಬಿಟ್ಟ ಇದು ಸುಧನ್ವನ ಪುಣ್ಯ ಅಷ್ಟೇ ಅಲ್ಲ, ಅಶ್ವದ ಬೆಂಗಾವಲಿಗಾಗಿ ಪಾರ್ಥನನ್ನು ಕಳುಹಿಕೊಟ್ಟ ಇದು ಸುಧನ್ವನ ಪುಣ್ಯ. ಅಲ್ಲಿಗೆ ಮುಗಿಲಿಲ್ಲ, ಬಿಟ್ಟಂತಹ ಅಶ್ವ ಚಂಪಕ ನಾಡನ್ನು ಪ್ರವೇಶ ಮಾಡಿತು ಇದು ಸುಧನ್ವನ ಪುಣ್ಯ. ವಿಚಾರವನ್ನು ತಿಳಿದಿರುವಂತಹ ತಂದೆ ಹಂಸಧ್ವಜ ಭೂಪಾಲರು ಅಶ್ವವನ್ನು ಬಂಧಿಸುವುದಕ್ಕೆ ಮನಸ್ಸನ್ನು ಮಾಡಿದರು ಇದು ಸುಧನ್ವನ ಪುಣ್ಯ. ಸುಮನಿದ್ದ, ಸುದರ್ಶನನಿದ್ದ, ಸುರತನಿದ್ದ, ಅವರಿಗಲ್ಲ ಸೇನಾಧಿಪತ್ಯವನ್ನು ಸುಧನ್ವನೇ ಮಾಡಬೇಕೆಂದು ತಂದೆಯವರು ನಿರ್ಧಾರವನ್ನು ಕೈಗೊಂಡು ಅದು ಸುಧನ್ವನ ಪುಣ್ಯ. ಹಾಗಿದ್ರೆ ಭಾರತದೊಡನೆ ಸೆಣಸಾಡುವಂತಹ ಪುಣ್ಯ ಸುಧನ್ವನಿಗಿದೆ. ಬರೇ ಸೆಣಸಾಡುವುದಕ್ಕ ಅಲ್ಲವೇ ಅಲ್ಲ, ನನ್ನನ್ನ ಸೇರಿಸಿ ಚಂಪಕ ನಾಡಿನಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಗಳ ಕೋಣ ಏನು ಕೃಷ್ಣ ದರ್ಶನವಾಗಬೇಕು. ಸರ್ವಂ ಕೃಷ್ಣಮಯನೆಂಬುದಾಗಿ ನಾವು ಬದುಕುತ್ತಾ ಇದ್ದವರು ಹೋಗಿ ಅವನು ಕ್ಷಣವೂ ಒಂದು ದಿನ ಅವನನ್ನೇ ಆರಾಧಿಸುತ್ತಾ ಬದುಕುತ್ತಾ ಇದ್ದವರು. ಅಂತಹ ನಮಗೆ ಈಗ ಕಾಲ ಸನ್ನಿಹಿತವಾಗಿದೆ. ಯಾಕೆ ಬಂದಂತಹ ಅರ್ಜುನ ಅವನನ್ನು ನಾವು ಸೋಲಿಸಿದೆವು ಅಂತಾರೆ. ಪಾಂಡವರಿಗೋ ಅರ್ಜುನನಿಗೋ ಈಗಾಗಲೇ ಭರವಸೆಯ ಮಾತನ್ನು ಕೊಟ್ಟಿರುವಂತಹ ಕೃಷ್ಣ ಅರ್ಜುನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅದು ಚಂಪಕ ನಾಡನ್ನು ಪ್ರವೇಶ ಮಾಡಬೇಕಲ್ವೇ? ಇದು ನನ್ನ ಪುಣ್ಯ, ನನ್ನ ಪುಣ್ಯ. ವಿಶೇಷವಾಗಿರುವಂತಹ ಹೊಣೆಗಾರಿಕೆಯನ್ನು ಹೊತ್ತವನು. ಅಷ್ಟೇ ಅಲ್ಲ, ತಂದೆಯಿಂದಲೇ ನಾನು ದುರವೀರ್ಯವನ್ನು ಪಡೆದವನು. ತಂದೆಯಿಂದ ಆಶೀರ್ವಾದವನ್ನು ಪಡೆದೆ. ತಾಯಿ ಹತ್ತಿರ ಹೋಗಿ ವಿಚಾರವನ್ನೆಲ್ಲ ಹೇಳಿದರು. ಆಗ ತಾಯಿ ಹೇಳಿದಂತಹ ಮಾತು, ಏಸು ಮಗನೇ, ಪಾಂಡು ಸುತರಾಗಿರುವಂತಹ ಪಾರ್ಥನನ್ನ ನೀನು ಸೋಲಿಸಬೇಕು. ಆ ತನ್ನ ತಾಯಿಯಿಂದಲೂ ಶುಭಾಶೀರ್ವಾದವನ್ನು ಪಡೆದಂತಹವರು ತಾವಿಗೆ ಹೋಗುತ್ತಿರುವಂತಹ ಸಂದರ್ಭ ನನ್ನ ಎದುರಿಗೆ ತಂಗಿದ್ದು ಓಲೆ ಬಂತು. ಅಣ್ಣ, ನೀನು ಯಾವ ಕಾರಣಕ್ಕಾಗಿ ಹೊರಟು ನಿಂತಿದ್ದೀ ಎಂಬ ವಿಚಾರವನ್ನು ನಾನು ತಿಳಿದಿದ್ದೇನೆ. ನೀನು ರಣರಂಗದಲ್ಲಿ ಬೆನ್ನ ಹಾಕಬಾರದು, ಎಡಗೈಯಲ್ಲೇ ಕೊಟ್ಟು ಭಾರತದೊಡನೆ ದುರವನ್ನು ಮಾಡಬೇಕು ಅಂತ ಹೇಳಿದರು. ತಂಗಿಯಿಂದಲೂ ನಾನು ಶುಭ ಆರೈಕೆಗಳನ್ನು ಪಡೆದದ್ದು ಹೌದು. ಹಾಗೆಯೇ ಅಲ್ಲಿಯೇ ಮುಗಿಯುತ್ತ ಇಲ್ವಲ್ಲ, ಯಾರಿಗೆ ವಿಚಾರವನ್ನ ಹೇಳಲೇಬೇಕು ಅವರಿಗೆ ವಿಚಾರವನ್ನು ಹೇಳುವುದಕ್ಕಾಗಿ ಹೋದವ. ಆಗ ನನ್ನ ಮಡದಿಯಾಗಿರುವಂತಹ ಪ್ರಭಾವತಿ ಮನದ ಇಂಗಿತವನ್ನು ಹೊರಹಾಕಲು ಪುತ್ರ ಭಿಕ್ಷೆಯನ್ನ ಯಾಚಿಸಿದರು. ಅವಳ ಮಾತನ್ನು ನಿರಾಕರಿಸಬಾರದಲ್ವ? ಆ ಕಾರಣಕ್ಕಾಗಿ ಅವಳಿಗೆ ಅವಳು ಆಡಿದಂತಹ ಮಾತನ್ನು ಭರವಸೆಯನ್ನು ಕೊಡುವಂತಹ ಸಂದರ್ಭ ಪ್ರಾಣದಿಂದ ಹಿಮ್ಮುಖರಾದ ಎಂಬ ಕಾರಣಕ್ಕಾಗಿ ಕುದಿತಿರುವಂತಹ ಸಪ್ತ ತೈಲದ ಕಟಾಹದವು ನನ್ನನ್ನ ತಂದೆಯವರು ಬಿಸಾಡಿದ್ದು. ಘೋಷಣೆ ಆದದ್ದು ಹಾಗೆ, ಯಾರು ರಣರಂಗದಿಂದ ಹಿಮ್ಮುಖರಾಗ್ತಾರೋ ಅವರಿಗೆ ಶಿಕ್ಷೆಯನ್ನು ಅನುಭವಿಸುತ್ತಿರುವಂತಹ ಸಂದರ್ಭ. ಒಮ್ಮೆ ನೊಮ್ಮೆಲೆ ಕೃಷ್ಣನ ನಾಮಸ್ಮರಣೆ ಮಾಡಿದ ಬಳಿಕ ಆ ಕುದಿತಿರುವಂತಹ ಎಣ್ಣೆಯು ಒಂದಿಗಿನ ಸೇಚನದ ಅನುಭವವನ್ನು ಕೊಟ್ಟಿತ್ತು. ಅಷ್ಟೇ ಅಲ್ಲ, ವಿಚಾರವನ್ನು ತಿಳಿದಿರುವಂತಹ ಶಿಕ್ಷಕರು ತಂದೆಯವರು ಹೇಳಿದ್ರು ಸುಧನ್ವನೇ ಸೇನಾಧಿಪತ್ಯವನ್ನು ಮಾಡಬೇಕೆಂಬುದಾಗಿ ತಂದೆಯವರು ಮತ್ತೆ ನಿರ್ಣಯವನ್ನು ಕೈಗೊಂಡದ್ದೇನು ಹೌದು. ಆ ಕಾರಣಕ್ಕಾಗಿ ಎನ್ನ ನುಳುಹಿದ ಶೇಷ ಶಯನ ಅನುಮಾನವೇ ಇಲ್ಲ, ಪ್ರಥಮ ಹಂತದ ವಿಜಯ ಎನ್ನುವಂಥದ್ದು ನನ್ನ ಪಾಲಿಗೆ ಬಂದಿದೆ. ಈಗ ಆ ನಿಜ ವಿಜಯನನ್ನು ನಾನು ನೋಡಬೇಕು ಅಂತಾದ್ರೆ ಮಾಡಬೇಕಾದದ್ದು ನಡುವೆ ನಾನು ಉತ್ತಮ ತುರಗವನ್ನು ಕಾಳಗಕ್ಕೆ ಬಟನೊತ್ತಾಗಿ ಬರಬೇಕೆಂದು ಚಾರನ್ನು ಮುಖೇನವಾಗಿ
ತತ್ತಿನ ತಿಂತದೆ.
ಬಿಟ್ಟು ಹೋಗಲು ಬಿಡಿಸುವೆ ಬಿಂಗವು ಥಟ್ಟನೆ ಪೇಳು ಪೇಳೆಂದರೋ
ನನ್ನಲ್ಲಿ ಬರಲಿಲ್ಲ. ಆದ್ರೆ ಈಗ ಹಾಗಲ್ಲ, ವಿಶೇಷವಾಗಿರುವಂತಹದ್ದೇ ಸುಂದರಿಸಲ್ಪಟ್ಟಿದೆ. ಇಲ್ಲಿಯವರೆಗೆ ಬಂದಂತಹ ಎಂಬುದು ಮಂದಾವರಿಗೆ ಅರ್ಥ ಆಗಿರಬೇಕು. ಎನ್ನುವುದೇ ನನ್ನ ಸಂಜ್ಞೆಯನ್ನು ಅರ್ಥೈಸಿಕೊಂಡು ರಥವನ್ನು ನಿಲ್ಲಿಸಿದವನಿಗೆ ಸಂಜ್ಞೆ ಮಾಡಿದವನ ಮಾತಾಡುವುದಕ್ಕಿಂತದ್ದು ನಾನು ಆ ಕಾರಣಕ್ಕಾಗಿ ನಿನ್ನನ್ನು ತಡೆದು ನಿಲ್ಲಿಸಿದ್ದೆ. ನಡೆಯುವರೆ ಕಾರಣ ಉಂಟು. ಈಗಾಗಲೇ ಅನೇಕರು ಅವರಿಗೆ ಮಾತನಾಡಿದ್ದಾರೆ, ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಮತ್ತು ಅವರು ಗಟ್ಟಿ ಮಾತಾಡುವುದ ಅವ್ರು ಹೇಳುವುದೇನು ಹತ್ರ ಏನಾದರೂ ಹೇಳುವುದಿದ್ರೆ ನಾವಲ್ಲ ನಮ್ಮ ಯಜಮಾನ್ರಿಗೆ ಹೇಳಬೇಕು. ನಿನ್ನೆ ಅಂತ ಇಲ್ಲ, ಎಲ್ಲ ನಾವು ಯಜಮಾನ್ರಿಗೆ ಹೇಳೇ ಮಾಡುವುದೇ. ಆದ್ರೆ ಈ ರೀತಿಯಾಗಿ ಹೇಳ್ತಾರೆ. ಈಗಾಗಲೇ ಸೇನಾಧಿಪತಿಯಾದಂತಹ ಪ್ರದ್ಯುಮ್ನನು ನಿನ್ನಲ್ಲಿ ಸೋತಿದ್ದಾನೆ. ಅವರೇ ನಿಜವಾಗಿ ಯಜಮಾನ ನಮ್ಮ ಈ ಸೇನೆ. ಆದ್ರೆ ದಂಡನಾಯಕನಾಗಿ ನಾನು ಇದ್ದದ್ದು ಅಲ್ವಾ? ಅಷ್ಟೇ ಅಲ್ಲ, ಅನುಭವದಲ್ಲಿ ನೀನೇ ನಾಯಕನಾಗ, ಖಂಡಿತ ನೀನೇ ಯಜಮಾನ. ಬಂದಂತಹ ಧ್ಯೇಯ ಯಾರು ಎಂಬುದನ್ನ ಸೂಕ್ಷ್ಮವಾಗಿ ನೋಡಿದವನ. ಅಷ್ಟೇ ಅಲ್ಲ, ನಿನ್ನನ್ನು ನೋಡಿ ಪ್ರಶ್ನೆ ಹೀಗೆ, ಸೃಷ್ಟಿಗರ್ಜುನ ಎಂಬವನು ನೀನು. ನಾನೇ ಯಾಕೆ ನಿನ್ನಲ್ಲಿಯೇ ಮಾತು ನಾವು ಕೇಳಿ ಹಿಡಿದಿದ್ದೇವೆ. ಅರ್ಜುನ ಹಾಗೆ, ಅರ್ಜುನ ಹೀಗೆ. ಹಾಗಿದ್ರೆ ಚಪ್ಪಗಾರಲ್ಲಿರುವಂತಹ ಸುಂದರ ಬಾಲಿ ಅರ್ಜುನ ಹೇಗೆ ನೋಡುವಂತಹ ಸಮಯ ಅಂದ್ರೆ ನಿರ್ಣಯವಾದ ಹಂತ ಮಾಡುವವರು ನೀನು. ಅಲ್ವಾ? ಯಾಕೆಂದ್ರೆ ನಮ್ಮಲ್ಲಿ ಸೇನಾಧಿಪತಿ ನಾನೇ ಅಲ್ವಾ? ಈಗ ನಿನ್ನಲ್ಲಿ ಉಳಿದಂತಹ ದೊಡ್ಡ ಕೇಳಿ ನೀನು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ. ದಶನಾಮಗಳನ್ನು ಹೊಂದಿದವ ನೀನು. ವಿಚಿತ್ರ ನೋಡಿದ್ಯಾ? ನಾವೆಲ್ಲ ಹುಟ್ಟಿದಾಗ ಅಶರೀರವಾಣಿ ಆಗುವುದಿಲ್ಲ. ಆದ್ರೆ ಶ್ರೀಯುತರು ನೀವು ಹುಟ್ಟಿದ ಗುರುಗಳಿಗೆ ಅಶರೀರವಾಣಿ ಆಯ್ತಂತ ಮುಂತಿದ್ದೇವೆ. ನೀ ಪಡೆದಿರುವಂತಹ ಇವ ಸಾಮಾನ್ಯದವನಲ್ಲ, ಪರಾಕ್ರಮದಲ್ಲಿ ಕಾರ್ತವೀರ್ಯನಿಗೆ ಗಡಿಕವಾಗಿರುವಂತಹ ಪರಾಕ್ರಮವನ್ನು ಹೊಂದಿದ್ದಾರೆ. ಆ ಕಾರಣಕ್ಕಾಗಿ ಹೇಳಿದ ಮಾತು ಕಾರ್ತವೀರ್ಯ ಸಮಕ್ಕೂ ದೀಪ ಅಂತ ಹಾಗಿದ್ರೆ ಅಂತಹ ಪರಾಕ್ರಮ ಹೊಂದಿರುವಂತಹ ನೀನು ಇಲ್ಲಿಯವರೆಗಾಗಿ ಸಾಧನೆಗಳನ್ನು ಮಾಡಿದ್ದೀವಿ. ಸಾಮಾನ್ಯ ಸಾಧನೆ ಛೇ, ಯಾರು ಮಾಡದೇ ಇರುವಂತಹ ಸಾಧನೆ. ಸರ್, ಮತ್ತೆ ಈ ಪ್ರಪಂಚದಲ್ಲಿ ಅನೇಕ ಅರ್ಜುನರು ಆಗಿ ಹೋಗಿದ್ದಾರೆ. ಯಾರ್ಯ ಕಾರ್ತವೀರ್ಯನು ಅಥವಾ ಯಮರಾಜನು ಆದಂತಹ ಅವರು ಸಹಸ್ರಾರ್ಜುನ ಎಂಬುವವನು ಆಗಿ ಹೋಗಿದ್ದಾನೆ. ಅಲ್ವಾ? ಹಾಗಿದ್ರೆ ಅಂತವರೆಲ್ಲ ಸಾಧನೆ ಮಾಡಿದ್ದಾರೆ. ಹೇಗೆ? ಈ ಹುಟ್ಟಿದಂತ ಕೂತಿದ್ರು ಅದನ್ನು ಸಾಧನೆ ಅಂತ ಮಾಡ್ತಾರೆ. ಆದ್ರೆ ಮನುಷ್ಯ ಜನ್ಮವನ್ನು ದೇವತೆಗಳು ಮಾಡುವಂತಹ ಕಾರ್ಯವನ್ನು ಮನುಷ್ಯನಂತೂ ಮಾಡಿದಂತಾದ್ರೆ ಅವ ಶ್ರೇಷ್ಠ ಅಂತ ಕರೆಸಿಕೊಳ್ತಾನೆ. ಆ ನೆಲೆಯಲ್ಲಿ ನೋಡಿದ್ರೆ ನಮ್ಮಲ್ಲೆಲ್ಲ ಗೂಡುಗಳನ್ನು ಮಾಡ್ಕೊಂಡು ಆಕಾಶಕ್ಕೆಲ್ಲ ಯಾರು ಸೇತುವೆ ಆಗ್ತಾರ ಮಾಡಿದ್ರೆ ಆದ್ರೆ ನೀ ಹಾಗಲ್ಲ. ಆಕಾಶಕ್ಕೆ ಸೇತುವೆಯನ್ನು ಬರೆದರು ಬಾಳಮುಖೇನವಾಗಿ ಸೇತುವೆಯನ್ನು ಒಡೆದ. ಏನಂತ ಹೇಳಕ್ಕಾಗ್ತಾನ? ಏನಿಗೆ ಆಸಕ್ತಿ ಸೆನ್ನೆ ಆ ಕಾರಣಕ್ಕಾಗಿ ಸೇತುವೆ ಅಂತ ಹೇಳಿದ್ದೆ. ಸರಿ, ಸಲ ಮುಖೇನವಾಗಿ ನಮಕ್ಕೆ ಮಾರ್ಗವನ್ನು ನಿರ್ಮಿಸಿದಾತ, ತನ್ನ ಶಿವನನ್ನು ಹೆಚ್ಚಿಸಿ ಪಾಶುಪಥವನ್ನು ಪಡೆದಾತ. ಈ ರೀತಿ ಎಂಬಂತಹ ಬಿರುದು ನಿನ್ನ ಪಾಲಿಗೆ. ಸರಿ, ನಿನ್ನ ನೋಡಿದಂತಹ ಹುಡುಗಳಿಗೆಯಲ್ಲಿ ರಣರಂಗದಲ್ಲಿ ಈ ಇಂದ್ರಿ ಮಧ್ಯದಲ್ಲಿ ಬೀಭತ್ಸ ಪ್ರಾರಂಭವಾಗುತ್ತದೆ. ಆ ಕಾರಣಕ್ಕಾಗಿ ಈ ಸೌವ್ಯ ಸಾಹಿತ್ಯ ಮಾಡಿದಂತಹ ಸಾಧನೆಗಳೇ ತಾನೇ ಈಗ ಸೃಷ್ಟಿಗೆ ಅರ್ಜುನ ಅನುಮಾನವೇ ಇಲ್ಲ. ಹೊಸ ಸೃಷ್ಟಿಯನ್ನು ಕೊಟ್ಟ ಕಾರಣಕ್ಕಾಗಿ ನೀನು ಸೃಷ್ಟಿಗೆ ಅರ್ಜುನ. ಸರಿ ಅಯ್ಯ, ನಿನ್ನಲ್ಲಿ ಮಾತೇ ಇದ್ದದ್ದು ಹಾಗಿದ್ರೆ ಸಾಮಾನ್ಯ ಮಾತ ಅಲ್ಲವೇ ಅಲ್ಲ. ಈಗಾಗಲೇ ನಾವು ಹೇಳಿದ್ದೇವೆ, ನೀನು ರಣರಂಗದ ಸಂಪೂರ್ಣ ವಾರ್ತೆಯನ್ನು ತಿಳಿದವನು. ಅಂತಹ ನೀನು ನನ್ನಲ್ಲಿ ಯುದ್ಧಕ್ಕಾಗಿ ಬಂದಿದ್ದೀಯ. ಸಡಗರ ಸಂಭ್ರಮದಿಂದ ಬರುತ್ತಿರುವಂತಹ ನೋಡಿದ್ರೆ ನಿನ್ನಲ್ಲಿದ್ದಂತಹ ಉತ್ಸುಕತೆ ಏನು ಹೇಳುವುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆ ಕಾರಣಕ್ಕಾಗಿ ಹಬ್ಬ ಇದ್ದ ಹಾಗೆ ಮಾಡ್ತಾನೆ ಅಲ್ವಾ? ಆ ಕಾರಣಕ್ಕಾಗಿ ಇಲ್ಲಿಯವರೆಗೆ ಚಂಪಕಾಣಿಯಲ್ಲಿ ನಡೆದಿರುವಂತಹ ದೊಡ್ಡ ವರ್ತಮಾನವನ್ನು ತಿಳಿದಿರುವಂತಹ ನೀನು ಈಗ ಅಶ್ವವನ್ನು ಬಿಟ್ಟು ಹೋಗ್ತೀಯೋ ಅಥವಾ ಬಿಡಿಸಿಕೊಂಡು ಹೋಗ್ತೇನೆ ಎಂಬಂತಹ ನನ್ನೆದುರಿಗೆ ತೋರಿಸ್ತೀಯ. ಅರ್ಜುನ, ನೀ ತಟ್ಟನೆ ಹೇಳಬೇಕು.